ಅಲ್ಪಸಂಖ್ಯಾತರ ಇಲಾಖೆಯ ವತಿಯಿಂದ ಶಾಸಕರ ಅನುದಾನದಡಿಯಲ್ಲಿ ಮಡಿಕೇರಿ ನಗರದ 16ನೇ ವಾರ್ಡ್ನಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಶುಕ್ರವಾರ ಚಾಲನೆ ನೀಡಲಾಯಿತು. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಸಕರ ಅನುದಾನದಡಿಯಲ್ಲಿ ಅಲ್ಪಸಂಖ್ಯಾತ ಇಲಾಖೆಯು ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು, ಸುಮಾರು 20 ವರ್ಷಗಳ ಬೇಡಿಕೆಗೆ ಇದೀಗ ಸ್ಪಂದನೆ ದೊರಕಿರುವುದಾಗಿ ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಹಾಗೂ ಕಾಮಗಾರಿಗೆ ಅನುದಾನ ಒದಗಿಸಿದ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಹಾಗೂ ನಗರಸಭಾ ಸದಸ್ಯ ರಾಜೇಶ್ ಯಲ್ಲಪ್ಪ ಅವರ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದಾರೆ. ವರ್ಷದಿಂದ ನಾವಿಲ್ಲಿ ಬಿಸ್ನೆಸ್ ಮಾಡ್ತಿದ್ವಿ. ಎಲ್ಲ ಬರ್ತಾರೆ, ಇವತ್ತು ಆಗ್ತದೆ, ನಾಳೆ ಆಗ್ತದೆ ಅಂತ ಹೇಳಿಕೊಂಡು ಹೋಗ್ತಾರೆ. ರೋಡ್ ಆಗಿಲ್ಲ 25 ವರ್ಷದಿಂದ. ಈಗ ನಾವು ಮೊನ್ನೆಗೆ ರಾಜೇಶ್ ಯಲ್ಲಪ್ಪ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಬೇಕು ಅಂತ. ಆಗ ಅವರು 1 ವರ್ಷದೊಳಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ರೋಡ್ ಮಾಡಿಕೊಡ್ತೀನಿ. ಹಾಗೆ ಅದರಿಂದ ಯಾರೆಲ್ಲ ಇದ್ದಾರೆ, ಬಂತರಗೌಡ ಸರ್ ಅವರೆಲ್ಲ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಧನ್ಯವಾದಗಳು. ರೋಡ್ ಸ್ಟಾರ್ಟ್ ಮಾಡಿದ್ದಾರೆ, ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಡಿಕೇರಿ ನಗರದಲ್ಲಿ ಸುಮಾರು 1 ಕೋಟಿ ಶಾಸಕರ ಅನುದಾನದಿಂದ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಈ ವಾರ್ಡಲ್ಲಿ 16ನೇ ವಾರ್ಡಲ್ಲಿ ರಾಜೇಶ್ ಯಲ್ಲಪ್ಪ ಅವರ ಅನುಪಸ್ಥಿತಿಯಲ್ಲಿ ನಾವಿಲ್ಲಿ ಈ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ರಾಜೇಶ್ ಯಲ್ಲಪ್ಪ ಅವರು ಈ ವಾರ್ಡಿನ ಅಭಿವೃದ್ಧಿಗೆ ಈ ನಮ್ಮ ಜಮಾತೆ ಇಸ್ಲಾಮಿಕ್ ಮಸೀದಿ ಹತ್ರ ಈ ಕಾಮಗಾರಿಯನ್ನು ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ತ್ಯಾಗರಾಜ ಕಾಲೋನಿ ತನಲರ ಆಶ್ರಮ, ಆಜಾದ್ ನಗರದ ಮುಖ್ಯ ರಸ್ತೆ, ಅಬ್ದುಲ್ ಕಲಾಂ ಲೇಔಟ್ನ ಮುಖ್ಯ ರಸ್ತೆ ಮತ್ತು ವಾರ್ಡ್ ನಂಬರ್ 10, 11 ಮಾರ್ಕೆಟ್ ಹಿಂಭಾಗದ ಮುಖ್ಯ ರಸ್ತೆಗಳಲ್ಲೆಲ್ಲ ಈ ಕಾಂಕ್ರೀಟ್ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಸುಮಾರು 25 ವರ್ಷಗಳಿಂದ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಇಲ್ಲಿ ಕಾಮಗಾರಿ ಆಗಿಲ್ಲ ಅಂತ. ನಮ್ಮ ಶಾಸಕರಾದ ಮಂತರಗೌಡರವರಿಗೆ ಹಾಗೂ ರಾಜೇಶ್ ಯಲ್ಲಪ್ಪ ಅವರಿಗೆ ಹಾಗೂ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮಂತ್ರಿಗಳಾದ BZ ಜಮೀರ್ ಅಹಮದ್ ಅವರಿಗೆ ನಮ್ಮ ಕಾಮಗಾರಿಯನ್ನು ನಮ್ಮ ಶಾಸಕರ ಒಂದು ಪ್ರಯತ್ನದಿಂದ ಒಟ್ಟಿಗೆ 10 ಕೋಟಿಯಲ್ಲಿ ಮಡಿಕೇರಿ ನಗರಕ್ಕೆ 1 ಕೋಟಿ ಮೈನಾರಿಟಿ ಫಂಡಲ್ಲಿ ನಮ್ಮ ಮಡಿಕೇರಿ ನಗರಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು ಮೈನಾರಿಟಿ ಹೆಚ್ಚಿನ ಭಾಗದಲ್ಲಿ ಯಾರಿರ್ತಾರೆ ಅಲ್ಲಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇರ್ತದೆ. ಹಾಗೆ ಈ CPC ಲೇಔಟ್ನಲ್ಲಿ ಸ್ವಲ್ಪ ಮೈನಾರಿಟಿಯವರು ಇದ್ದಾರೆ. ಹಾಗಾಗಿ ಇಲ್ಲಿ ಸುಮಾರು ಒಂದು ಪ್ಯಾಕೇಜ್ ವರ್ಕಲ್ಲಿ ಈ ಕಾಮಗಾರಿ ನಡೀತಾ ಇದೆ. ಒಳ್ಳೆ ರೀತಿಯಲ್ಲಿ ಆಗಲಿ, ಒಳ್ಳೆ ಗುಣಮಟ್ಟದ ಕಾಮಗಾರಿ ಆಗಲಿ ಅಂತ ಹೇಳ್ತಾ ನಾನು ಈ ಮೂಲಕ ಪ್ರಾರ್ಥಿಸ್ತೀನಿ.